ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಬನ್ನಟ್ಟಿಯ ಅಶೋಕ್ ಕಾಲೋನಿ ನಿವಾಸಿ ಇತ್ತೀಚೆಗೆ ಸಾಲಬಾಧೆ ತಾಳಲಾರದೆ ನೇಕಾರ ಸಂಗಮೇಶ್ ಮುರುಗೋಡ್ ಎಂಬಾತ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಉಮಾಶ್ರೀ ಅವರು ಸಂಗಮೇಶ್ ಮುರುಗೋಡ್ ಅವರ ಮನೆಗೆ ತೆರಳಿ ಸಾಂತ್ವನ ಹೇಳಿದರು. ಸಾಲ ಆಗುವುದು ಸಹಜ, ಆದರೆ ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ತಪ್ಪು. ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬ ಇರುತ್ತದೆ. ಅವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಇನ್ನೊಮ್ಮೆ ಈ ರೀತಿ ತಪ್ಪುಗಳು ಆಗದತ್ತ ನೋಡಿಕೊಳ್ಳಬೇಕು. ಈ ವಿಷಯದ ಬಗ್ಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಸರ್ಕಾರದ ಜೊತೆ ಮಾತನಾಡಿ ಮೃತ ಕುಟುಂಬಕ್ಕೆ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಹಲವಾರು ನೇಕಾರರು ಇದ್ದರು. ಸಂಗಮೇಶ ಮುರುಗೋಡ್ ಅಂತಕ್ಕಂತಹ ಸಾಲದ ಬಾಧೆಗೆ ಅಂಜಿ ಆತ್ಮಹತ್ಯೆಯನ್ನು ಅವರು ಬಾಡಿಗೆ ಮನೆಯಲ್ಲಿ ನೇಕಾರಿಕೆಯನ್ನು ಮಾಡ್ತಿದ್ರು. ಅಷ್ಟು ನೇಕಾರಿಕೆಯಲ್ಲಿ ಬಂದಂತಹ ಸಂಸಾರ ನಡೆಸಲು ಕಷ್ಟ ಆಗಿದೆ. 2 ಹೆಣ್ಮಕ್ಳು ಮಗ, ಸಂಸಾರವನ್ನು ನಡೆಸಲು ಕಷ್ಟ ಆಯಿತು ಅನ್ನೋ ಕಾರಣಕ್ಕೆ ಮಾನಸಿಕ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ತಿದ್ದಾರೆ ಅಂತ ಈಗ ಕುಟುಂಬದಲ್ಲಿ ಕೂಡ ಆತ್ಮಹತ್ಯೆನೇ ಪರಿಹಾರ ಅಲ್ಲ. ಈ ನೇಕಾರಿಕೆನೇ ನಂಬಿ ಬದುಕುವಂಥವ್ರಿಗೆ ಸ್ವಲ್ಪ ಕಷ್ಟ. ಇದನ್ನು ಬಿಟ್ಟು ಬೇರೆ ಏನೂ ಮಾಡ್ಲಿಕ್ಕೆ ಅವ್ರಿಗೆ ಮನಸ್ಸು ಮತ್ತು ದಾರಿ ಎರಡೂ ಅಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಕೃಷಿಯಾಗ್ತಕ್ಕಂಥದ್ದು, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಸಾಲದ ಬಾಧೆ ಅಂತದ್ದು. ಈ ಜೀವನ ನಡೆಸೋದಕ್ಕೆ ಸಾಲವನ್ನು ಮಾಡಿರ್ತಾರೆ. ಈ ಸಾಲವನ್ನು ತೀರ್ಸಕ್ಕಾಗದೇ ಇರ್ತಕ್ಕಂಥ ಸಂದರ್ಭ ಬಂದಾಗ ಬದುಕಿಗೆ ಕೈ ಚೆಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇದು ಬಹಳ ವಿಷಾದನೀಯವಾದಂಥ ಸಂಗತಿ. ಈಗ ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಇವರಿಗೆ ಏನಾದರೂ ಒಂದು ಪರಿಹಾರವನ್ನು ಸರ್ಕಾರದಿಂದ ಕೊಡಬೇಕಾದ್ರೆ ನೀವು ಶಿಫಾರಸು ಮಾಡ್ತೀನಿ. ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೇನೆ ಮತ್ತೇನಾದರೂ ಸಮಸ್ಯೆ ಇದ್ರೆ ನೈತಿಕ ಏನೇ ಸಾಂತ್ವನ ಹೇಳಿದ್ರು ಅಂತರಾತ್ಮಕ್ಕೆ ಭಗವಂತನೇ ಸಾಕಷ್ಟು ನೇಕಾರ ಹೋರಾಟಗಾರರು ಇದ್ರು. ಸಾಕಷ್ಟು ನೇಕಾರ ಹೋರಾಟಗಾರನ ಮಾಡಿದ್ರು. ಪಾಪ ಸಾಲದ ಒತ್ತಡನ ಜಾಸ್ತಿ ಮಾಡ್ಕೊಂಡ ಸಾಲಗಾರ ಕಿರಿಕಿರಿ ಅತಿ ಆಗಿಬಿಟ್ಟದ. ಹೇಳ್ಬೇಕಂದ್ರೆ ಸಾಕಷ್ಟು ಮಹಿಳಾ ಸಂಘಗಳು ತೆಗೆದಾರ, ಸಾಕಷ್ಟು ಸೊಸೈಟಿ ಬ್ಯಾಂಕ್ಗಳು ಒಳಗದಾವ. ಮತ್ತೀಗ ಪದೇ ಪದೇ ನಕ್ಷೆಗಳು ಚೇಂಜ್ ಆಗೋದ್ರಿಂದ, ತಿಂಗಳಾನ್ಗಟ್ಲೆ ಮಗ್ಗು ಬಂದ್ಕೊಳ್ಳೋದ್ರಿಂದ ಇಂತಹ ಪರಿಸ್ಥಿತಿಗಳು ಒದಗಿಸಿದ ಮನೆಯೊಳಗೆ ಕುಟುಂಬ ನಿರ್ವಹಿಸಿ ಆಗಲಕ್ಕಾಗಿ ಈ ಒಂದು ಕೃತ್ಯಕ್ಕೆ ಈ ಕೃತ್ಯ ಎಸಗಬಾರ್ದಾಗಿತ್ತು. ನಮಗೂ ಇದು ಬಹಳ ಮನಸ್ಸಿಗೆ ನೋವಾಗ್ಯದ. ಯಾಕಂದ್ರೆ ಇಂಥದ್ದು ಮತ್ತೇನು ಮುಂದೆ ಯಾವ ನೇಕಾರಗಳಿಗೂ ಈ ರೀತಿ ಒಂದು ಕೃತ್ಯಕ್ಕೆ ಕೈ ಹಾಕಬಾರ್ದು ಅಂತ ಹೇಳಿಸಿಂದ ಇದರಿಂದ ನಾವು ಒಂದು ಮನವಿಯನ್ನು ಮಾಡ್ಕೋತೀವಿ. ಹಂಗ ಈ ನೇಕಾರಿಗೆ ಬರ್ತಕ್ಕಂಥ ಕಷ್ಟಗಳನ್ನ ಸರ್ಕಾರ ಆದಷ್ಟು ಬೇಗ ಅವ್ರಿಗೆ ಏನು ಕುಂದುಕೊರತೆಗಳದಾವು ಆ ಕುಂದುಕೊರತೆಗಳನ್ನು ಈಡೇರಿಸುವಂತ ಕೆಲಸ ಮಾಡಲಿ ಅಂತ ಹೇಳಿಸಿಂದ ನಾವು ಒಂದು ಹೇಳಿಕೆ ಕೊಡ್ತೀವಿ ಅಷ್ಟೇ. ತಮ್ಮ ಸರ್ ಕುಮಾರ್ ಮಲ್ಲಪ್ಪ ಬೀಳು. ಉದ್ಯೋಗ ಇಲಾಖೆ ಒಂದು ತಿಂಗಳಗಟ್ಟಲೆ ಉದ್ಯೋಗ ಬಂದಾಗ ನರ್ಸಿ ಚೇಂಜ್ ಮಾಡಿದ್ರಿ. ಹಿಂಗಾಗಿ ನಮ್ಮ ಮನೆಯೂ ಇರಾಕ ಬಾಡಿಗೆ ರೀ, ಮಾಗ ಬಾಡಿಗೆ ರೀ, ಹುಡುಗರು ಸಾಲಿ ಹಿಂಗಾಗಿ ಎಲ್ಲ ಕಡೆ ಭಾಳ ಸಾಲ ಆಗಿರ್ತೀವಿ. ಸಾಲ ಎಲ್ಲಿ ತೆಗ್ದಿರಿ? ಈ ಬ್ಯಾಂಕ್ನಾಗ ಐತಿ ಸಾಲ. ಮತ್ತು ಕೈಗಡ ಅವ್ರ ಕಡೆ ಭಾಳ ಇಸ್ಕೊಂಡಾರ ಎಲ್ಲ ಕಡೆ ರೀ. ಮನೆ ನಡ್ಸ್ಲಾರ್ಕ ಹಿಂಗಾಗಿ ಪಾತ್ರ ಭಾಳ ಉದ್ಯೋಗ ಮಂದಿರ್ತೀವಿ. ಅವು ಯಾವ ಕಾರಣಕ್ಕೆ ಇದನ್ನ ಹಾಕೊಂಡ್ರಿ? ಸಾಲ ಸಲುವಾಗಿ ರೀ. ಸಾಲದ ಒತ್ತಡ ಭಾಳ ಇದೆ ಎಲ್ಲ ಕಡೆ ರೀ. ಉದ್ಯೋಗ ಹಳ್ಯಾಗನ ತುಂಬೋದಾಗ್ಲಿರಿ ಎಲ್ಲ ಕಡೆ ರೀ. ಉದ್ಯೋಗ ಇಲ್ಲಾಗನ ರೀ. ನಾನು ಬರ್ತಿದ್ರಿ ಕಿರ್ಕಿರಿ ಆಗಿತ್ರಿ ಭಾಳ ರೀ. ಮತ್ತು ಮಹಿಳಾ ಸಂಘದು ಇತ್ರಿ, ಅದು ತುಂಬಲಾರ್ಕ ಅದು ಅವರು ಬಂದು ಹೋಗ್ಯಾರ ಮನೆಗೆ ರೀ. ಮತ್ತು ಅವ್ರಿಗೆ ಒತ್ತಡ ಭಾಳ ಆಗಿತ್ತು ಸಾಲದ ಕೊಡುದ್ರಿ. ಹಿಂಗಾಗಿ ತುಂಬೋದು ಭಾಳ ಗೋಳಾಗಿತ್ತು ಎಲ್ಲ ಕಡೆ ರೀ. ಮನೆ ನಡೆಸೋದು ಎಲ್ಲ ಬಾಡಿಗೆ ಕೊಟ್ಕೊಂಡು ಹುಡುಗರು 3 ಮಕ್ಕಳ ಸಾಲಿಗೆ ಕರ್ಕೊಂಡು ಕಲಿಸೋದು ರೀ. ಹಿಂಗಾಗಿ ಮನೆ ನಡೆಸಿ ಭಾಳ ಗೋಳಾಗಿತ್ತು. ಸಾಲ ಅಲ್ಲಿ ಇಲ್ಲಿ ಹಿಂಗಾಗಿ ಕೈಗಡನು ಅಲ್ಲಿ ಇಲ್ಲಿ ಭಾಳ ಇಸ್ಕೊಂಡಾರ ಎಲ್ಲ ಕಡೆ ರೀ. ಭಾಳ ಆಗಿತ್ತು ಸಾಲ ರೀ. ಈಗ ನಾವು ನಡು ಬೀದಿಯಾಗ ಬಂದಿದ್ದ ಇವ್ರಿಗೆ ಮಕ್ಕಳ ಕರ್ಕೊಂಡಿದ್ವಿ. 3 ಮಕ್ಕಳ ಕರ್ಕೊಂಡು ಮನೆ ಇಲ್ರಿ ಇರಾಕ. ನಿಮ್ಮ ಹೆಸರು? ಶಾಂತ.